ಪಡಿತರ ವಿತರಕರ ವಿಜಯಕುಮಾರ ಮೇಲೆ ಆಧಾರರಹಿತ ಸುಳ್ಳು ಆರೋಪ. ಇದು ವಿಜಯಕುಮಾರ್ ಹೆಸರಿಗೆ ಮಸಿ ಬೆಳೆಯುವ ಕೆಲಸವೆಂದು ಗ್ರಾಮಸ್ಥರ ಆಕ್ರೋಶ. ನಮಸ್ಕಾರ, ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್. ನಾನು ನಿಮ್ಮ MJ. ಅಫ್ಜಲ್ಪುರ ತಾಲೂಕಿನ ಚೌಡಾಪುರ ಗ್ರಾಮದಲ್ಲಿ ಪಡಿತರ ವಿತರಣೆ ಮಾಡುವ ವಿಜಯಕುಮಾರ ಅರಳಗುಂಡಿಗೆ ಮೇಲೆ ಕೆಲವೊಂದಿಷ್ಟು ಕಿಡಿಗೇಡಿಗಳು ಸುಖಾಸುಮ್ಮನೆ ಪಡಿತರ ವಿತರಣೆಗೆ ಅಡ್ಡಿಪಡಿಸುವ ಸಲುವಾಗಿ ಹಾಗೂ ವೈಯಕ್ತಿಕ ಹಿತಾಸಕ್ತಿ ಹಾಗೂ ದ್ವೇಷಕ್ಕಾಗಿ ಆಧಾರ ರಹಿತ ಆರೋಪ ಮಾಡುತ್ತಿದ್ದಾರೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸುಮಾರು 20 ವರ್ಷಗಳಿಂದ ವಿಜಯಕುಮಾರ ಚೌಡಾಪುರ ಗ್ರಾಮಕ್ಕೆ ಪಡಿತರ ವಿತರಣೆ ಮಾಡುತ್ತಿದ್ದಾರೆ. ಇಲ್ಲಿಯವರೆಗೆ ಯಾವುದೇ ಸಮಸ್ಯೆ ಉದ್ಭವಿಸಿಲ್ಲ. ಗ್ರಾಮದ ಪ್ರತಿಯೊಂದು ಬಡ ಕುಟುಂಬಕ್ಕೆ ಅಗತ್ಯ ಪಡಿತರ ವಿತರಣೆ ಮಾಡುತ್ತಿದ್ದಾರೆ. ಜೊತೆಗೆ ಯಾವುದೇ ಮೋಸ ವಂಚನೆ ಮಾಡದಿರುವುದು ಕಂಡುಬಂದಿಲ್ಲ. ಗ್ರಾಮದಲ್ಲಿ ಕೆಲವೊಂದಿಷ್ಟು ಕಿಡಿಗೇಡಿಗಳು ವಿಜಯಕುಮಾರ್ ಹೆಸರಿಗೆ ಮಸಿ ಬೆಳೆಯುವ ಉದ್ದೇಶದಿಂದ ಹಾಗೂ ವೈಯಕ್ತಿಕ ಸ್ವಾರ್ಥ ಹಿತಾಸಕ್ತಿ ದೋಷದಿಂದ ಸುಖಾಸುಮ್ಮನೆ ಆಧಾರರಹಿತ ಸುಳ್ಳು ಆರೋಪಗಳನ್ನು ಮಾಡಿ ಪಡಿತರ ವಿತರಣೆಗೆ ತೊಂದರೆ ಕೊಡುತ್ತಿದ್ದಾರೆ. ಹಾಗಾಗಿ ವಿನಾಕಾರಣ ರೇಷನ್ ವಿತರಣೆಗೆ ಅಡ್ಡಿಪಡಿಸಿದರೆ ಮುಂದಿನ ದಿನಗಳಲ್ಲಿ ಗ್ರಾಮಸ್ಥರೆಲ್ಲರೂ ಕೂಡಿಕೊಂಡು ಕಿಡಿಗೇಡಿಗಳಿಗೆ ಸೂಕ್ತ ಪಾಠ ಕಲಿಸಬೇಕಾಗುತ್ತದೆ ಎಂದು ಗ್ರಾಮಸ್ಥರು ಎಚ್ಚರಿಕೆ ನೀಡಿದರು. ಇನ್ನು ಈ ಸಂದರ್ಭದಲ್ಲಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆನಂದ್ ವಾಡೆದ, ಇನ್ನೋರ್ವ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸೈಬಣ್ಣ ಜಮಾದಾರ, ಚೌಡಾಪುರ ವಲಯದ ಕರವೇಕ್ ಅಧ್ಯಕ್ಷ ರಾಜಕುಮಾರ ಜಮಾದಾರ, ಶಿವು ಗಂಡೋಳಿ, ಸಚಿನ ಲಿಂಗಶೆಟ್ಟಿ, ಬಾಬು ಗಂಡೋಳಿ, ಅಶೋಕ ಪೂಜಾರಿ, ಸುಭಾಷ್ ಲಿಂಗಶೆಟ್ಟಿ, ಶಿವಲಿಂಗಪ್ಪ ಲಿಂಗಶೆಟ್ಟಿ, ಸಂತೋಷ ಶೇಳಂಗೆ ಇನ್ನೂ ಸೇರಿದಂತೆ ಮುಂತಾದ ಗ್ರಾಮಸ್ಥರು ಮತ್ತು ಗಣ್ಯರು ಉಪಸ್ಥಿತರಿದ್ದರು. ವರದಿ ಚೆನ್ನು ಹಿಂಚಗೇರಿ. ಇದು ಟಾರ್ಗೆಟ್ ಟ್ರೂತ್, ಸದಾ ನಿಮ್ಮೊಂದಿಗೆ. ನಮಸ್ಕಾರ. ವಿಜಯಕುಮಾರ್ ಸರ್, ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಿ? 20 ವರ್ಷದಿಂದ ಕೆಲಸ ಮಾಡ್ತಿದ್ದೀರಿ ಸರ್. ಏನು ಸಮಸ್ಯೆಗಳು ಊರೆಲ್ಲ ಕೆಲವೊಬ್ಬರು ಸರಿಯಾಗಿ ಬರ್ತಾವಂತ ಹೇಳ್ತಿದ್ದಾರೆ, ಕೆಲವೊಬ್ಬರು ಇನ್ನೂ ಸರಿಯಾಗಿ ವಿತರಣೆ ಮಾಡ್ತಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ಇದು ಎಷ್ಟರ ಮಟ್ಟಿಗೆ ಸರಿ ತಪ್ಪು? 99 ಕಂಪ್ಲೀಟ್ ನಾನು ಎಲ್ಲರಿಗೆ ಕಂಪ್ಲೀಟ್ ಎಲ್ಲರೂ ಕೊಟ್ಬಿಡ್ತೀನಿ. ಎಲ್ಲರೂ ಪ್ರತಿಯೊಬ್ಬರು ಹನುಮಕ್ಕಳಲ್ಲಿ ನೌಕರರಲ್ಲಿ ಎಲ್ಲರೂ ಹೋಯ್ತಾರೆ. ಎಲ್ಲ ಗ್ರಾಮಸ್ಥರು ಎಷ್ಟು ಮಂದಿ ಬಂದಾರೆ ಇಲ್ಲಿ ಪ್ರತಿಯೊಬ್ಬರು ಮನೆ ಎಲ್ಲ ಫ್ಯಾಮಿಲಿ ಮೆಟ್ರೋ ಎಷ್ಟು ಮಂದಿ ಬಂದಾರೆ. ಹೊಸ ಮಂದಿ ಎಲ್ಲರೂ ನಮ್ಮ ಇಲ್ಲಿ ಬಂದ ನೋಡಿ ಅವ್ರು ಹೊಸ ಮಂದಿ ಜಮಾ ಆಗ್ಯಾರ. ಈ ಬಾರಿ ಎಷ್ಟು ಕೆಜಿ ವಿತರಣೆ ಮಾಡಿದ್ದೀರಿ? 15 ಕೆಜಿ. 15 ಕೆಜಿ. ಅದಕ್ಕಿಂತ ಹಿಂದ್ಗಡೆ ಎಷ್ಟು ಮಾಡ್ತಿದ್ರು? 5 ಕೆಜಿ. ಪ್ರತಿಯೊಬ್ಬ ಸದಸ್ಯರಿಗೆ 5 ಕೆಜಿ ಅಂತ ಮಾಡಿದ್ರೆ ಈ ಬಾರಿ 15 ಕೆಜಿ ಅಂತ ಇದು ಮಾಡಿದ್ದಾರೆ. ಕೆಲವೊಬ್ಬರು ನಮ್ಮ ಮೇಲೆ ಸುಳ್ಳು ಮಾಡ್ತಾರೆ. ಕಾರ್ಡ್ ಇಲ್ಲ ಅವ್ರಿಗೂ ರಸನ್ ಕೊಡ್ತಾರೆ. ಅಂದ್ರೆ ಕಾರ್ಡ್ ಇಲ್ಲದವ್ರಿಗೆ ಕೂಡ ನೆರವಾಗ್ತಾರ. ಕೊಟ್ಟಾರೆ ಕಾರ್ಡ್ ಇದ್ದವರು ಕೊಟ್ಟರು. ಈ ಕಳ್ಳ ಸಂತೆಲ್ಲ ಮಾರಾಟ ಮಾಡ್ತೀರಂತ ಆರೋಪ ಇದೆಲ್ಲ ಇದೆ. ಕ್ರಮ ತಗೊಂತಾರೆ ಅವರಿಗೆ. ಸುಳ್ಳು ಆರೋಪ ಮಾಡಿ ನಮ್ಮ ಮೇಲೆ ಸುಳ್ಳು ಅಪರಾಧ ಮಾಡೋದು, ಸುಳ್ಳು ಹೇಳೋದು, ಏನೋ ಒಂದು ಬ್ಲ್ಯಾಕ್ ಮೇಲ್ ಮಾಡೋದು, ಒಟ್ಟು ಮೊಬೈಲ್ ಹಿಡ್ಕೊಂಡು ಬಂದು ಹಾಗೆ ಮಾಡ್ತಾರೆ. ಏನು ಮಾಡ್ತಾರೆ ಅವ್ನು ಗೊತ್ತೂ ಆಗಲ್ಲ. ಬ್ಲ್ಯಾಕ್ ಮೇಲ್ ಮಾಡೋದು, ಫೋಟೋ ಹೊಡ್ಕೋದು, ಯಾರಿಗೆ ಕೊಟ್ಟು ಬ್ಲ್ಯಾಕ್ ಮೇಲ್ ಮಾಡೋದು, ವಿನಾಕಾರಣ ತೊಂದರೆ ಕೊಡುವಂಥ ಕೆಲಸ ಮಾಡ್ತಾರೆ. ಪದೇ 2 ತಿಂಗಳಿಗೆ 3 ತಿಂಗಳಿಗೆ ಬಂದು ಇದು ಮಾಡೋದು. ಈಗೇಂತಿಲ್ಲ, ಒಂದು ವರ್ಷ ಹಿಡ್ಕೊಂಡು ಇದು ಮಾಡೋದು. ಒಬ್ಬರಿಗೆ 20 ರೂಪಾಯಿ ತಗೋತಾರೆ. ಏನೋ ಒಂದು ರೂಪಾಯಿ ಕೇಳ್ರಿ. ಎಲ್ಲರೂ ಗ್ರಾಮಸ್ಥರು ಹೊಸ ಮಂದಿ ಎಲ್ಲರಿಗೆ 1 ರೂಪಾಯಿ 20 ರೂಪಾಯಿ ಕೇಳ್ರಿ. ಅಲ್ಲ, ನೀವು ಮೇಲಾಧಿಕಾರಿ ಗಮನಕ್ಕೆ ತರಬೇಕಲ್ಲ, ಈ ಥರ ವಿನಾಕಾರಣ ತೊಂದರೆ ಕೊಡ್ಲಿಕ್ಕತ್ತಾರ ಅಂತ ಏನಾದರೂ ಆಫೀಸರಿಗೆ ತಾವು ಹೇಳಬೇಕು. 2 ಸಲ ನಾವು 3 ಹೊತ್ತಿನಿಂದ ಹೋಗ್ಬಾರ್ದಾರೆ. ಹಂಗೆ ಒಂದ್ಸಲ 2 ಸಲ ನೋಡ್ಬೇಕು. ಆಮೇಲೆ ನಾವು ಮೇಲಾಧಿಕಾರಿಗಳು ಸ್ವಲ್ಪ ಗಮನಕ್ಕೆ ತರಬೇಕು ವಿಚಾರ. ಊರಿನ ಮಂದಿಗೆಲ್ಲ ಒಂದು ಸಲ 2 ಸಲ ನೋಡ್ಬೇಕು. ಅಲ್ಲ ಇದು ಮಾಡಬಾರ್ದು. ಅಲ್ಲ, 100ಕ್ಕೆ 100 ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನು ತಾವು ಮಾಡಬೇಕು. ಕೆಲವೊಂದು ಏನೋ ತಪ್ಪುಗಳು ಆಗ್ತಾವ, ಆದರೆ ಸರಿಪಡಿಸ್ತಕ್ಕಂಥ ಕೆಲಸವನ್ನು ತಾವು ಮಾಡಬೇಕು. ಯಾಕಂದರೆ ಕೆಲವೊಂದಿಷ್ಟು ಜನ ಏನು ಹೇಳ್ತಿದ್ದಾರೆ ಅಂದರೆ, ಇಲ್ಲ ಕಡಿಮೆ ಕೊಡ್ಲಕ್ಕಂತ ಆರೋಪಗಳು ಮಾಡ್ಕೋತಾರೆ. ಸೊ ಅವ್ರು ಗ್ರಾಮಸ್ಥರು ನಾನು ಹೇಳಲ್ರಿ, ಊರಿನ ಜನನೇ ಹೇಳಿದ್ರು. ನಾ ಏನೋ ಹೇಳಿಲ್ಲ. ಏನಿಲ್ಲ ಅಂದ್ರೂ ಒಂದು 70-80 ಜನ ಸೇರಿದಾರೆ ಇಲ್ಲಿ. ಎಲ್ಲ ರೇಷನ್ ಮನ್ಯಾಗ ಹೆಣ್ಮಕ್ಳು ಇದೆ, ನಮ್ಗೆ ಗೊತ್ತಿದ್ದಿರ್ತದ. ಮತ್ತೆ ಮನ್ಯಾಗ ಹೆಣ್ಮಕ್ಳಿಗೆ ಒಂದು ಬೇರೆ ಹೋಗಿ ಕೇಳಿದ್ರಿ. ನಿಮ್ಮದು ಏನದ ವ್ಯಕ್ತಿಗತ ನಿಮಗೆ ಬಿಟ್ಟು ವಿಷಯ ಅದು ತಂದು ರೇಷನ್ ಮೇಲೆ ಅದ್ರ ಮೇಲೆ ಉದ್ದೇಶಪೂರ್ವಕವಾಗಿ ರೇಷನ್ ಡೀಲರ್ ಮೇಲೆ ಆರೋಪ ಹೊರಿಸುವಂತ ಕೆಲಸ ಆಗ್ಬಾರ್ದು. ಯಾಕಂದ್ರೆ ಊರ್ ಜನರು ಎಲ್ಲ ಈ ಹೆಣ್ಮಕ್ಳು ಎಷ್ಟು ರೇಷನ್ ತಂದಿರ್ತಾರೆ ನಮ್ಗೆ ಹೇಳಿರ್ತಾರೆ ಮನ್ಯಾಗ. ಈಗ ಮತ್ತೆ ಅವ್ರ ಮನೆಗೆ ಹೋಗೋದು ಕೇಳಕಂದ್ರೆ ಅದೇನು ಮತ್ತೆ ಎಲ್ಲ ಜನರು ಇರ್ತಾರೆ, ಎಲ್ಲ ರೇಷನ್ ತೊಗೊಂಡವ್ರು ಇದ್ದೀವಿ ನಾವು ಬಿ. ಸುಮ್ಮನೆ ಅದೆಲ್ಲ ವೈಯಕ್ತಿಕ ಮಾಡಕ್ ಹೋಗ್ಬಿಟ್ರೆ ಎಲ್ಲ ಗರೀಬಿ ಯಾರೋ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ತಾವ. ಈಗ ನಿಮ್ಗೆ ಒಬ್ರಿಗೆ ಹ್ಯಾಂಗ್ ಕಮ್ಮಿ ಸಿಗ್ತಾವ? ನೀವು ಅಲ್ಲೇ ಮಾಡ್ಬೇಕ್ರಿ. ಕಾಟ ಅಲ್ಲೇ ಮಾಡ್ಬೇಕು. ಬಸ್ ಸ್ಟ್ಯಾಂಡ್ ಮಾಡೋದು, ಊರಾಗ ಮಾಡೋದು, ಮನೆ ಮಾಡೋದು, ಕಾಟವನ್ನು ಎದುರು ಮಾಡ್ಬೇಕು. ಅಲ್ಲೇ ಹಿಡಿಬೇಕು, ನೀವು ಕೇಳ್ಬೇಕು ರೇಷನ್ ಡೀಲರ್ಗೆ. ಅಲ್ಲಿ ಎತ್ಕೊಂಬಂದು ನೀವು ಬೇರೆ ಕಡೆ ಕಾಟ ಮಾಡ್ತೀರಪ್ಪ ಅಂದ್ರೆ ನಾವೇನು ವೈಯಕ್ತಿಕ ಮಾತಾಡ್ತಿಲ್ಲ ಅವ್ರದ್ದು. ನೀವು ಅಲ್ಲೇ ಕಾಟ ಮಾಡಬೇಕು. ಕಾಟ ಮಾಡಿ ನಾವು ನಿಮ್ಮ ಪರವಾಗಿ ಬರ್ತೀವಿ ನಾವು ಕೇಳಕ್ಕೆ.
ಇಲ್ಲೇ ರೇಷನ್ ಡೀಲರ್ ಒಬ್ರು ಇದಾರೆ. ಇಷ್ಟೊಂದು ಜನ ಸೇರೋ ಉದ್ದೇಶ ಏನಂದ್ರೆ ವಿಜಯಕುಮಾರ್ ಅರಳಗುಂಡಿಗಿ ಗ್ರಾಮದ ಅನ್ನಭಾಗ್ಯ ಆಹಾರ ವಿತರಕರು. ಅವ್ರೇನಪ್ಪಾ ಅಂತಂದ್ರೆ ಚೌಡಾಪುರದಲ್ಲಿ ಸುಮಾರು ವರ್ಷಗಳಿಂದ ತುಂಬಾ ನ್ಯಾಯಬೆಲವಾಗಿ ಪ್ರತಿಯೊಬ್ಬರಿಗೂ ಸಹಿತ ಸರಿಯಾದ ಸರ್ಕಾರ ಕೊಟ್ಟಿರ್ತಕ್ಕಂಥ ರಿಯಾಯಿತಿ ದರದಲ್ಲಿ ಯಾವುದೇ ಮೋಸ ಮಾಡದೆ ನಮ್ಮೆಲ್ಲರಿಗೂ ಅವರು ಅನ್ನಭಾಗ್ಯವನ್ನು ವಿತರಣೆ ಮಾಡಿದ್ದಾರೆ. ಅವರು ನಮ್ಮೆಲ್ಲಾ ಗ್ರಾಮಸ್ಥರೆಲ್ಲ ಸೇರೋ ಜನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಯಾವುದೇ ಕಾರಣಕ್ಕೂ ನಾವು ಹೋದ್ರು ಸಹಿತ ಮನೆಯಲ್ಲಿ ಯಾರೇ ಇದ್ರು ಸಹಿತ ಪ್ರತಿಯೊಬ್ಬರಿಗೂ ಸಹಿತ ಸರಿಯಾದ ಕ್ರಮದಲ್ಲಿ ಆಹಾರವನ್ನು ವಿತರಣೆ ಮಾಡಿ ಅವರು ನಮ್ಮ ಗ್ರಾಮದಲ್ಲಿ ಪ್ರತಿಯೊಬ್ಬರಿಗೂ ಸಹಿತ ಅನ್ನಭಾಗ್ಯ ವಿತರಣೆ ನೀಡಿದ್ದಾರೆ. ಹೀಗಾಗಿ ಅವರೇ ದೂರು ನೀಡಿದ್ದಾರೆ ಅಂತ ಕೇಳ್ಬಂತು. ಹೀಗಾಗಿ ನಾವೆಲ್ಲರೂ ಅವ್ರ ಪರವಾಗಿದ್ದು ಅವರು ಸರಿಯಾಗಿ ವಿತರಣೆ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಅವರೇ ಮುಂದುವರಿಬೇಕು ಅಂತ ನನ್ನ ಮತ. ಈಗ ನನ್ ಮನೆಯಿಂದ ಹೇಳ್ತೀನಿ. ನನ್ನ ಮನೆಯಲ್ಲಿ ನಮ್ಮ ಮಿಸಸ್ ಅವರು ಇದ್ರು. ನನ್ನ ರೇಷನ್ ಕಾರ್ಡ್ ನಲ್ಲಿ ಸುಮಾರು 5 ಜನ ಇದ್ದೀವಿ. 5 ಜನದಲ್ಲಿ ಏನಪ್ಪಾ ಅಂತಂದ್ರೆ 75 ಕೆಜಿ ಸರಿಯಾಗಿ ಕೊಟ್ಟಿದ್ದಾರೆ. ನನ್ನ ಮನೆಯಲ್ಲಿ ಪ್ರತಿ ಸದಸ್ಯರಿಗೆ 15 ಕೆಜಿ ಕೊಟ್ಟಿದ್ದಾರೆ. ಇಲ್ಲ ಅದಕ್ಕೇನಿಲ್ಲ, ನಾವು ಯಾವ್ದು ನೋಡಿಲ್ಲ, ಇದೆಲ್ಲ ಸುದ್ದಿ ಸುಳ್ಳು. ನಮಗಂತೂ ಸರಿಯಾದ ಕ್ರಮದಲ್ಲಿ ಅವ್ರು ಕೊಟ್ಟಿದ್ದಾರೆ. ಇಲ್ಲಿ ಯಾವುದೇ ಮೋಸ ಮಾಡಿಲ್ಲ. ಯಾಕಂದ್ರೆ ನಂದೇ ಆಯ್ತು, ನನ್ನ ರೇಷನ್ ಕಾರ್ಡ್ ಅಲ್ಲಿ 5 ಜನ ಇದೆ, 75 ಕೆಜಿ ಸರಿಯಾಗಿ. ಆ ಕಾರ್ಡ್ ಇರೋದವ್ರಿಗೆ ಅಂದ್ರೂ ನಮ್ಮೂರಲ್ಲಿ ಹಳೆದವ್ರು ಬಂದು ಬಹಳ ಜನ ಇದ್ದಾರೆ ಊರಾಗ. ಅವ್ರಿಗೆ ಕಾರ್ಡ್ ಇಲ್ಲ ಅಂದ್ರೂ ರಾಸನ್ ಕೊಡ್ತಾ ಇದ್ದಾರೆ. 5 ಕಿಲೋ ಕೊಡ್ರಿ, 2 ಕಿಲೋ ಕೊಡ್ರಿ ಅಂತ ಕೊಡ್ತಾ ಇದಾರೆ ಸರ್. ಅಂತವ್ರಿಗೆ ಬದುಕಿಸೋರು ಈಗ ಕಾರ್ಡ್ ಇಲ್ಲಾರ್ದವ್ರಿಗೆ ಕೂಡ ನೆರವಾಗ್ತಾರಂತ ನೀವು ಹೇಳ್ತೀರಿ. ಕಾರ್ಡ್ ಇದ್ದವ್ರಿಗೆ 2-3 ಕಿಲೋ ಕಡಿಮೆ ಕೊಡ್ತಾರಂತ ಇವ್ರು ಹೇಳ್ತಿದಾರ. ಅದೇ ರೀ ಸರ್, ಇದು ಪ್ರಾಬ್ಲಮ್ ಯಾವ ಬಗೆಯಿರ್ಬೇಕು ಅಂತಂದ್ರ ಇದು ವಿಡಿಯೋ ನೀವು ಬಂದಿದ್ದು ಇದು ಊರ್ ಪಬ್ಲಿಕ್ ಇಲ್ಲೇ ಇದಾರೆ ಸರ್. ಊರ್ ಗೌಡ್ರ, ಕುಲಕರ್ಣಿಯವ್ರ, ರಾಜಕೀಯದವ್ರ ಎಲ್ಲರೂ ದೊಡ್ಡ ವಂಚಾರ ಊರ್ ಪರಿಚಯ ಪ್ರಜೆಗಳು ಇಲ್ಲ ಸರ್. ಇದು ನಿವಾರಣೆ ಆಗ್ಬೇಕಾದ್ರ ಒಬ್ರಿಗೆ ಕಮ್ಮಿ ಕೊಟ್ರೆ ಒಬ್ರಿಗೆ ಕಮ್ಮಿ ಬೀಳ್ತಾರೆ. ಕಾಲಿದವ್ರು ಕೊಟ್ಟಾರ್ರಿ ನೋಡ್ರಿ, ಕಾಲು ಬೀಳ್ತೀನಿ ಕೊಡೋದು ಕೊಟ್ಟಾರ ಅವ್ರು. ಒಬ್ರಿಗೆ ಕಮ್ಮಿ ಬೀಳ್ತಾರೆ, ಅದೇ ಸಮಸ್ಯೆ. ಅಲ್ಲ ಈ ಬೇರೆ ಕಡೆ ಮಾರ್ಚ ಅಂತ ಮಾರ್ದಾಗ ನಾವೇ ಹಿಡಿಸ್ತೇವ್ರಿ. ಮಾರ್ದಾಗ ನಾವೇ ಹಿಡಿಸ್ತೇವೆ ಸರ್. ನಾವೇ ಕಂಪ್ಲೇಂಟ್ ಕೊಡ್ತೀವಿ, ನಾವು ಹಿಡಿಸ್ತೇವ್ರಲ್ಲ. ರೋಡ್ ಗಂಟೆ ಹೋದ್ರೆ ನಾವೇ ಹಿಡಿಸ್ತೇವೆ. ಹೆಸರೇನು ತಮ್ಮದು? ಬಾಬು ಗಂಡು ಹೇಳ್ತೀವಿ ಸರ್.